ನಮಸ್ಕಾರಗಳು. ಈ ದಿನ ನಮ್ಮ ಗ್ರಾಮಕ್ಕೆ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ಆಗಮಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಂತ ವಿಚಾರ. ಈ ಒಂದು ರಥಯಾತ್ರೆಯ ಉದ್ದೇಶಗಳು ಮತ್ತು ನಮ್ಮ ಸಮಾಜಕ್ಕಾಗಿ ಅವರುಗಳು ಪಡ್ತಾ ಇರ್ತಕ್ಕಂಥ ಕಷ್ಟ ನಮಗೆಲ್ಲರೂ ಕೂಡ ಅರಿವಿದೆ ಅಂತ ಹೇಳಿ ಭಾರತದ ಈ ಒಂದು ಈಗಾಗಲೇ ಅವರು ಬೀದರಿಂದ ಬೆಂಗಳೂರು ಕೂಡ ಪಾದಯಾತ್ರೆಯನ್ನು ಮಾಡಿ ಹರಿಹರದಿಂದ ಬೆಂಗಳೂರು ಕೂಡ ಪಾದಯಾತ್ರೆ ಮಾಡಿದ್ರು. ಫ್ರೀಡಂ ಪಾರ್ಕ್ ಅಲ್ಲಿ ಸಮಾವೇಶವನ್ನು ಕೂಡ ಮಾಡಿದ್ರು. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನು ಸೂಚನೆ ಮಾಡಿದ್ವಿ. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ನಮ್ಮ ಭೀಮ ಸೇನಾನಿಗಳು ಅಣಿಯಾಗಿದ್ದಾರೆ. ಚಾಮರಾಜನಗರ ಮಲೆಮಹದೇಶ್ವರ ಮಠದಿಂದ ಬೀದರ್ವರೆಗೆ ಈ ಒಂದು ಕ್ರಾಂತಿಕಾರಿ ರಥಯಾತ್ರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಮಾರ್ಗದಲ್ಲಿ ನಮ್ಮ ಗ್ರಾಮಕ್ಕೂ ಕೂಡ ಆಗಮಿಸಿದ್ದಾರೆ. ಹಾಗಾಗಿ ಈ ರಥಯಾತ್ರೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಕ್ರಾಂತಿಕಾರಿ ಭೀಮ ಸೇನಾನಿಗಳಿಗೆ ನಾನು ಗ್ರಾಮದ ಪರವಾಗಿ ಸಮಾಜದ ಪರವಾಗಿ ತುಂಬು ಹೃದಯದ ಭೀಮ ಸ್ವಾಗತವನ್ನ ಕೋರಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಹೋರಾಟಗಾರರಾದಂಥ ಶ್ರೀಯುತ ಭಾಸ್ಕರ ಪ್ರಸಾದ್ ಸರ್ ಅವರಿಗೆ ನಾನು ತುಂಬು ಹೃದಯದ ಭೀಮ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಈ ಭಾಗದ ಮುಖಂಡರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಪುಟ್ಟಣ್ಣವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮೈಸೂರು ಜಿಲ್ಲೆಯ ಹೋರಾಟಗಾರರು ಹಾಗೂ ವಿದ್ಯಾರ್ಥಿ ಹೋರಾಟಗಾರರಾದಂತಹ ಶ್ರೀಯುತ ಮರಡಿಪುರ ರವಿಕುಮಾರ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹುಣಸೂರು ರಾಜಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರಾಂತಿಕಾರಿಗಳನ್ನು ತಿಳಿಸ್ತೇವೆ. ಯಾಕಂದ್ರೆ ನಿಮ್ಮ ಹೋರಾಟದ ಫಲಾನುಭವಿಗಳು ನಾವು ರಾಜ್ಯದ ಹುದ್ದೆಗಳಿರ್ತಕ್ಕಂಥ ನಾವಿನ್ನು ನಿಮ್ಮ ಹೋರಾಟವನ್ನ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೋರಾಟವನ್ನು ನಿಲ್ಲಿಸಬೇಡಿ. ನಿಮ್ಮ ಹೋರಾಟದ ಜೊತೆ ನಾವು ನೈತಿಕವಾಗಿ ಇದ್ದೇವೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿಮ್ಮ ಜೊತೆ ನಿಂತ್ಕೊಳ್ತೇವೆ ಅಂತಕ್ಕಂಥ ಭರವಸೆಯ ಮಾತನ್ನ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಪುಟ್ಟಣ್ಣವರು ಕೂಡ ಆಗಮಿಸಿದ್ದಾರೆ. ಮೈಸೂರಿನವರು ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ಆಗಮಿಸಿರ್ತಕ್ಕಂಥ ರಾಹುಲ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಭೀಮ ಸೇನಾನಿಗಳಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಸ್ಕರ್ ಸರ್ ಅವರು ಮಾತನಾಡಬೇಕು ಅಂತ ಹೇಳಿ ನಾನು ಹೊರಬರ್ತೇನೆ. ಸಿದ್ದರಾಮನ ಹುಂಡಿಯ ಎಲ್ಲ ನನ್ನ ಬಂಧುಗಳೇ, ಇವತ್ತು ಬಹಳ ಆತ್ಮೀಯವಾಗಿ ನಮ್ಮನ್ನ ಬರಮಾಡಿಕೊಂಡಿದ್ದೀರಿ. ಒಳ ಮೀಸಲಾತಿ ಹೋರಾಟದ ಕುರಿತಂತೆ ಒಂದಷ್ಟು ಮಾತುಕತೆಗಳನ್ನ ನಾವು ಮಾತಾಡೋದಕ್ಕೆ ಮುಂಚೆ ಒಂದು ಹಾಡಿನ ಮೂಲಕ ಸಮುದಾಯದ ಆತ್ಮಗೌರವದ ಸಂಕೇತವಾದಂತಹ ಶಾಕ್ಯ ಸುಂದರ್ ಅವರು ಬರೆದಿರುವಂತಹ ಒಂದು ಹಾಡನ್ನ ಹಾಡೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ದಯವಿಟ್ಟು ಇಲ್ಲಿ ಪಕ್ಕ ಪಕ್ಕ ನಿಂತು ಮಾತಾಡಬೇಡಿ. ಈಗೇನು ಕೊಡ್ಬೇಡ್ರಿ, ಏನು ಕೊಡೋದು ತಿನ್ನೋದು ಕುಡಿಯೋದೇನು ಕೊಡ್ಬೇಡ್ರಿ, ಎತ್ತಿಟ್ಟಿರಿ ಆಮೇಲೆ ಕೊಡೋರಂತ. ಓ ಮದಿಗ ನೀನೇ ದಿಗ, ನೀವು ಹೇಳಿ ಜೊತೆ. ಓ ಮದಿಗ ನೀನೇ ಅದಿಗ, ಓ ಮದಿಗ ನೀನೇ ಮೊದಲಿಗ, ಓ ಮದಿಗ ನೀನೇ ಅದಿಗ, ಓ ಮದಿಗ ನೀನೇ
ಆದಿಗೆ ಮಹಾರಾಜ ನೀನೆ, ಬೋಧಿಗೆ ಪರಿವಾರನ ನೀನೆ. ಆದಿಗೆ ಮಹಾರಾಜ ನೀನೆ, ಬೋಧಿಗೆ ಪರಿವಾರನ ನೀನೆ. ಈ ಮಣ್ಣ ಮೂಲ ನೀನೆ, ಈ ಮಣ್ಣ ಮೂಲ ನೀನೆ. ಜಂಬೂ ದ್ವೀಪ ಒಡೆಯರೆ ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಮೊದಲಿಗ. ಆದಿಗೆ ಮಹಾರಾಜ ನೀನೆ, ಮೋದಿಗೆ ಪರಿವಾರನ ನೀನೆ. ಆದಿಗೆ ಮಹಾರಾಜ ನೀನೆ, ಬೋಧಿಗೆ ಪರಿವಾರನ ನೀನೆ. ಈ ಮಣ್ಣ ಮೂಲ ನೀನೆ, ಜಂಬೂ ದ್ವೀಪ ಒಡೆಯರೆ. ಈ ಮಣ್ಣ ಮೂಲ ನೀನೆ, ಜಂಬೂ ದ್ವೀಪ ಒಡೆಯರೆ. ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಮೊದಲಿಗ. ಶರಣರ ಶರಣಯ್ಯ ನೀನು, ಅರಳಯ್ಯನ ಮೊಮ್ಮಗ ನೀನು. ಶರಣರ ಶರಣಯ್ಯ ನೀನು, ಅರಳಯ್ಯನ ಮೊಮ್ಮಗ ನೀನು. ನೀನು ಇಲ್ಲದ ಬದುಕು ಜನರಿಗೆಲ್ಲಿ ಧನ್ಯತೆ. ನೀನು ಇಲ್ಲದ ಬದುಕು ಜನರಿಗೆಲ್ಲಿ ಧನ್ಯತೆ. ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಆದಿಗ. ಮಾತಂಗಿಯ ಮಗ ನೀನು, ಜಾಂಬವನ ಕುಲ ನೀನು. ಮಾತಂಗಿಯ ಮಗ ನೀನು, ಜಾಂಬವನ ಕುಲ ನೀನು. ಚಮ್ಮಾರಿಗೆ ಕಾಯಕಕ್ಕೆ ಜ್ಞಾನ ಸೃಷ್ಟಿಕರ್ತ ನೀನು. ಅಮ್ಮಾರಿಗೆ ಕಾಯಕಕ್ಕೆ ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಮೊದಲಿಗ. ಬಸವಣ್ಣಗೆ ನೆರವಾದೆ, ಮಧುವರಸಗೆ ನೆರಳಾದೆ. ಬಸವಣ್ಣಗೆ ನೆರಳಾದೆ, ಮಧುವರಸಗೆ ನೆರಳಾದೆ. ಸಮಾನತೆಯ ಕ್ರಾಂತಿಗೆ ಮೊದಲ ಸ್ಫೂರ್ತಿ ನೀನಾದೆ. ಸಮಾನತೆಯ ಕ್ರಾಂತಿಗೆ ಮೊದಲ ಸ್ಫೂರ್ತಿ ನೀನಾದೆ. ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಮೊದಲಿಗ. ನಿನ್ನ ತಮಟೆ ಸತ್ತಿನಲ್ಲಿ ತಾಳಮೇಳ ನುಡಿಯುತ್ತಿದೆ. ನಿನ್ನ ತಮಟೆ ಸತ್ತಿನಲ್ಲಿ ತಾಳಮೇಳ ನುಡಿಯುತ್ತಿದೆ. ಜಾನಪದ ಲೋಕ ನಿನ್ನ ತಾಳಕ ತಲೆದೋಗಿದೆ. ಜಾನಪದ ಲೋಕ ನಿನ್ನ ತಾಳಕ ಮೊದಲಿಗ. ಜಗತ್ತುಂಬೋ ಜೈ ಭೀಮ, ಬಾಬು ಜಗ ಜೀವನ ರಾಮ. ಜಗತ್ತುಂಬೋ ಜೈ ಭೀಮ, ಬಾಬು ಜಗ ಜೀವನ ರಾಮ. ಜಗತ್ತುಂಬೋ ಜೈ ಭೀಮ, ಬಾಬು ಜಗ ಜೀವನ ರಾಮ. ಬಹುಜನರ ಕಾಂಕ್ಷಿ ರಾಮ, ನಿನ್ನ ಮಡಿಲ ನಾಯಕರು. ಬಹುಜನರ ಕಾಂಕ್ಷಿ ರಾಮ, ನಿನ್ನ ಮಡಿಲ ನಾಯಕರು. ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಮೊದಲಿಗ. ಓ ಮಾದಿಗ ನೀನೇ ಆದಿಗ. ಓ ಮಾದಿಗ ನೀನೇ ಮೊದಲಿಗ. ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ. ಕ್ರಾಂತಿಗೆ ಹೊಸ ಭಾಷ್ಯ. ಹುಂಡಿಯ ಸಿದ್ದರಾಮನ ಹುಂಡಿಯ ಸಿದ್ದರಾಮೇಶ್ವರನ ಕೃಪೆಯಿಂದ ಇವತ್ತು ನಾನು ನಿಮ್ಮೆಲ್ಲರನ್ನು ನೋಡುವಂತಹ ಒಂದು ಸೌಭಾಗ್ಯಕ್ಕೆ ಒಳಗಾಗಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಿದ್ದರಾಮನ ಹುಂಡಿಯ ಸಮಸ್ತ ಗ್ರಾಮಸ್ಥರು ಬಹಳ ಪ್ರೀತಿಯಿಂದ, ಬಹಳ ಆತ್ಮೀಯತೆಯಿಂದ ಹಲೋ ಎರಡು ಹಲೋ ಹಲೋ ಸಿದ್ದರಾಮನ ಹುಂಡಿನ ಎಲ್ಲ ಸಮಸ್ತ ಗ್ರಾಮಸ್ಥರು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ಬಹಳ ಅದ್ದೂರಿಯಾದಂತಹ ಸ್ವಾಗತವನ್ನು ನೀಡಿದ್ರಿ. ಬಹಳ ಖುಷಿಯಾಗುತ್ತೆ. ಮತ್ತೆ ಇನ್ನೊಂದು ನನ್ನ ಖುಷಿಯ ಕಾರಣಕ್ಕೇನು ಅಂತಂದ್ರೆ, ಈ ನಾಡಿನ ಮುಖ್ಯಮಂತ್ರಿ
ಅಹಿಂದ ವರ್ಗದ ಜನಪ್ರಿಯ ನಾಯಕ ಅಂತ ಹೆಸರು ಮಾಡಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ ಸಿದ್ದರಾಮಯ್ಯನವರ ತವರೂರು ಇದು. ಆ ಊರಿಗೆ ಇವತ್ತು ಇಲ್ಲಿ ಬಂದು ನಿಂತು ನಮ್ಮನ್ನ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದೀವಿ ಅನ್ನೋದಕ್ಕೆ ನನಗೆ ಇನ್ನೊಂದು ಹೆಮ್ಮೆಯ ವಿಚಾರ. ಈ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಈ ನಾಡು ಕಂಡಂತಹ ಯಾಕಪ್ಪ ಈ ನಾಡು ಕಂಡಂತಹ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೆಸರು ಮಾಡಿರೋರು ಸಿದ್ದರಾಮಯ್ಯನವರು ಜೆಡಿಎಸ್ ಇಂದ ಹೊರಗಡೆ ಬಂದು ಅಹಿಂದ ಸಂಘಟನೆ ಕಟ್ತೀವಿ ಅಂತ ಇಡೀ ರಾಜ್ಯ ಓಡಾಡುವಾಗ ಅವ್ರ ಜೊತೆನಲ್ಲಿ ಊರೂರು ತಿರುಗಿದವರಲ್ಲಿ ನಾನು ಕೂಡ ಒಬ್ಬ. ಬಹಳ ಅಭಿಮಾನ ಅವ್ರ ಮೇಲೆ. ಅವಾಗ ನಂತರ ಬಳ್ಳಾರಿಗೆ ಬರ್ತೀನಿ ಅಂತ ತೊಡೆ ತಟ್ಟು ನಡೆದಾರಲ್ಲ, ಆಗ ನನ್ನ ತವರೂರು ನೆಲಮಂಗಲ ತಾಲೂಕಿಗೆ ಬಂದಾಗ ಅವ್ರ ಜೊತೆನಲ್ಲಿ ಸುಮಾರು 20 ಕಿಲೋಮೀಟರ್ ಹೆಜ್ಜೆ ಹಾಕಿ ಅವರಿಗೆ ಬೆಂಬಲವನ್ನು ಸೂಚಿಸಿದಂತಹ ಮಾದಿಗ ಸಮುದಾಯಕ್ಕೆ ಸೇರಿದವರು. ಇವತ್ತು ಅವರ ಊರಿಗೆ ಬಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ತವರು ನೆಲದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ, ಇದು ಸಮಸ್ತ ಕರ್ನಾಟಕದ ಮಾದಿಗರ ಹಕ್ಕೊತ್ತಾಯ ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಈ ಮಾತು ತಮಗೆ ತಲುಪಬೇಕು. ಯಾಕಂದ್ರೆ ತಮ್ಮ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ಇದ್ದಾರೆ, ಅವ್ರ ಮೂಲಕ ನಿಮಗೆ ತಲುಪಬೇಕು. ತಾವು ತಾಲೂಕ್ ಬೋರ್ಡಿನ ಮೆಂಬರ್ ಆದಾಗಲಿಂದ ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೂ ಕೂಡ ನಿಮ್ಮನ್ನ ಕೈ ಹಿಡಿದು ನಿಮ್ಮ ಜೊತೆಯಲ್ಲಿ ನಡೆದಂತಹ ತಾಯಿ ಹೃದಯದ ಸಮುದಾಯ ಯಾವುದು ಅಂತಂದ್ರೆ ಅದು ಮಾದಿಗ ಸಮುದಾಯ. ನಾವು ಯಾವುದೇ ಕಾರಣಕ್ಕೂ ಇದನ್ನ ಮರಿಬಾರದು. ಯಾಕಪ್ಪ ಯಾಕೆ ಹಿಂಗೆಲ್ಲ ಮಾಡ್ತೀರ? ತಮ್ಮನ್ನ ತಾಲೂಕ್ ಬೋರ್ಡ್ ಮೆಂಬರ್ ಆದಾಗಿಂದ ಇಲ್ಲಿವರೆಗೂ ಕೈ ಹಿಡಿದು ಕಾಪಾಡದಂತಹ ಸಮುದಾಯ ತಾಯಿ ಹೃದಯದ ಸಮುದಾಯ ಮಾದಿಗ ಸಮುದಾಯ. ಆದ್ರೆ ಇವತ್ತು ಆ ತಾಯಿ ಮಾದಿಗ ಅನ್ನುವಂತಹ ತಾಯಿ ನನಗೆ ಅನ್ಯಾಯ ಆಗಿದೆ, ನನಗೆ ವಂಚನೆ ಆಗಿದೆ, ನನಗೆ ಸಿಗ್ತಾ ಇರುವಂತಹ ಹಕ್ಕು ಸಿಗ್ತಾ ಇಲ್ಲ, ನನ್ನ ಸವಲತ್ತುಗಳು ನನಗೆ ಬರ್ತಾ ಇಲ್ಲ. ನಿಮ್ಮನ್ನ ಕೈ ಹಿಡಿದು ಕಾಪಾಡದಂತಹ ತಾಯಿ ಹೃದಯದ ಮಾದಿಗ ಸಮುದಾಯಕ್ಕನ್ನ ಅದರ ಹಕ್ಕನ್ನ ಅದರ ಅಧಿಕಾರವನ್ನ ಕೊಡುವಂಥದ್ದು, ಆ ತಾಯಿನ ಸಲಹುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಇಡೀ ಕರ್ನಾಟಕ ಹೇಳ್ತಾ ಇದೆ. ಆದ್ರೆ ತಾವ್ಯಾಕೆ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕಟ್ಟ ಕಡೆಯದಾಗಿ ಕೂಡ ಇನ್ನು 2 ತಿಂಗಳು ಸಮಯಾವಕಾಶವನ್ನ ಕೊಡಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ, ಸಂತೋಷ ಪಡುತ್ತೆ. ಆದ್ರೆ ನಾವು ಹೇಳಿದ್ದು 2 ತಿಂಗಳ ಕಾಲಾವಕಾಶ ಬೇಡ, ನಮ್ಮ ಹತ್ರ ನೀವು ಇದನ್ನ ಜಾರಿ ಮಾಡೋದಕ್ಕೆ ಅಗತ್ಯವಾಗಿರುವಂತಹ ಎಲ್ಲ ದಾಖಲೆಗಳು, ಅಂಕಿಅಂಶಗಳು, ವರದಿಗಳು ಎಲ್ಲವೂ ಇದ್ದಾವೆ. ನಿಮ್ಮ ಮುಂದೆ ಕನಿಷ್ಠ ಪಕ್ಷ 1 ಗಂಟೆಗಳ ಕಾಲ ಸಮಯ ಕೊಟ್ಟರು ಕೂಡ ಅದನ್ನು ಮಂಡಿಸ್ತೀವಿ. ಆ ನಂತರ ನಿಮಗೆ ನಮ್ಮ ಅಂಕಿಅಂಶಗಳು ಒಪ್ಪಿಗೆ ಆಗದೆ ಹೋದ್ರೆ ನೀವು ಸಮೀಕ್ಷೆ ನಡೆಸಿವ್ರಂತೆ, ಯಾಕೆ ಒಪ್ಪಿಗೆ ಆಗಲಿಲ್ಲ ಅಂತ ಮಾತ್ರ ನಮ್ಗೆ ಹೇಳಬೇಕು ಅಂತ ಕೇಳಿದ್ವಿ. 1 ಗಂಟೆ ಸಮಯಾವಕಾಶ ಕೊಡಲಿಲ್ಲ. ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಹೇಳ್ಬೇಕಿಲ್ಲ ಬಂದಾಗ, ಸಾಬ್ರೆ ಹಿಂಗ್ ಮಾಡ್ತಾ ಇದ್ದೀರಲ್ಲ, ನ್ಯಾಯ ಕೊಡಿ ನಮಗ್ ನೀವು ನ್ಯಾಯ ಕೊಡದೆ ನ್ಯಾಯ ಕೊಡ್ತೀರಿ, ನೀವೇ ಹೇಳ್ತಿರಲ್ಲ ನಾನೇ ಮಾಡೋದು ಅಂತ, ನೀವು ಕೊಡಿ ಅಂತ ಕೇಳ್ಬೇಕು. ಕೇಳಿದ್ರೆ ತಪ್ಪಿದ್ಯಾ? ಏನು ಆಯ್ತು, 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾಯ್ತು. ಈ 2 ತಿಂಗಳಲ್ಲಿ ತಾವೇ ಹೇಳಿದಂತೆ ನಾವು ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ, ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ, ಬಡ್ತಿಯನ್ನ ಕೊಡೋದಿಲ್ಲ, ಪ್ರಮೋಷನ್ಗಳನ್ನ ಕೊಡೋದಿಲ್ಲ, ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ, ಒಳ ಮೀಸಲಾತಿ ಜಾರಿ ಆದ ನಂತರ ನಾವು ಇದನ್ನೆಲ್ಲವನ್ನು ಕೂಡ ತರ್ತೀವಿ ಅಂತ ಹೇಳಿದ್ವಿ. ಬಹಳ ಸಂತೋಷ ಆಯ್ತು, ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ವಂಚನೆ ಏನಾಗ್ತಾ ಇದೆ, ನಾನು ನೇರವಾಗಿ ಆರೋಪ ಮಾಡ್ತೀನಿ, ಇದರಲ್ಲೇನು ತಪ್ಪೇನಿಲ್ಲ. ಮಾದಿಗರ ಮನೆ ಹಾಳ ಮಾದೇವಪ್ಪ, HC ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ, ಅವರು ಮುಖ್ಯಮಂತ್ರಿಗಳಾದ ನಿಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ಮಾದಿಗ ಸಮುದಾಯದ ಮನೆಗಳನ್ನ ಹಾಳು ಮಾಡಲೇಬೇಕು ಅಂತ ಅವರು ತೀರ್ಮಾನ ಮಾಡ್ದಂಗಿದೆ HC ಮಾದೇವಪ್ಪನವರು. ಈ 2 ತಿಂಗಳಲ್ಲಿ ನಮ್ಮಂದ್ರೆ ಕೇಳಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗಬೇಕು. ನಿಮ್ಮ ಮಕ್ಕಳೆಲ್ಲ ಸ್ಕೂಲು ಕಾಲೇಜು ಕೆಲಸಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ HC ಮಾದೇವಪ್ಪ ಅಂತ ಕೇಳ್ತೀವಿ. ಈ 2 ತಿಂಗಳಲ್ಲಿ ಎಲ್ಲ ಪ್ರಮೋಷನ್ಗಳನ್ನ ಕೊಟ್ಟು ಬ್ಯಾಕ್ಲಾಗ್ ಅಲ್ಲಿ ತುಂಬಬಹುದಾದಂತಹ ಹೈಯರ್ ಎಂಡ್ ಪೋಸ್ಟ್ಗಳಿದಾವಲ್ಲ, ಮೊದಲನೇ ಹಂತದ ಉದ್ಯೋಗಗಳು, ಅದೆಲ್ಲವನ್ನು ಕೂಡ ಪ್ರಮೋಷನ್ಗಳ ಮೂಲಕ ತುಂಬಿಬಿಡ್ತಾ ಇದ್ದಾರೆ. ಯಾರು? HC ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೊಟ್ಟು ಎಲ್ಲ ಹೈಯರ್ ಎಂಡ್ ಪೋಸ್ಟ್ಗಳನ್ನ ತುಂಬಿಬಿಡ್ತಾ ಇದ್ದಾರೆ. ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ, ಇಷ್ಟೊತ್ತಿಗೆ ಸೈಲೆಂಟ್ ಆಗಿದ್ದೀರಿ. ಎಲ್ಲ ಪೋಸ್ಟ್ಗಳನ್ನ ತುಂಬಿಬಿಟ್ರೆ ನಮ್ಮ ಕೇಳಿಸ್ಕೊಳ್ಳಿ,
ನಮ್ಮ ಸಮುದಾಯದ ಅಧಿಕಾರಿಗಳಿದಾರಲ್ಲ, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಕ್ಲರ್ಕ್ಗಳು, ಅಟೆಂಡರ್ಗಳು, ಈ ತರದರೆಲ್ಲ ಇದಾರಲ್ಲ, ಅವರು ಪ್ರಮೋಷನ್ ಆಗಿ ಮೇಲ್ ಹಂತದ ಅಧಿಕಾರಿಗಳಾಗಿ ಹೋಗ್ಬೇಕಿತ್ತು. ಆದ್ರೆ ಅವ್ರಿಗೆ ಅನ್ಯಾಯ ಆಗ್ತದೆ, ಅವ್ರು ಹೋಗಲ್ಲ. ಈಗ ಇದನ್ನು ಒಪ್ಪಬೇಕ ನಾವೆಲ್ಲ. ಪ್ರಮೋಷನ್ಗಳನ್ನ ಕೊಡಬೇಡ್ರಿ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಪ್ರಮೋಷನ್ ಮಾಡಬಾರ್ದು ಅಂತ. ನೀವ್ ಯಾಕ್ರಿ ಮಾಡ್ತಾ ಇದ್ದೀರಾ, ನಮ್ಮ ಮನೆ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಂತ ಎಚ್ ಸಿ ಮಾದೇವಪ್ಪನ ಕೇಳೋದು ತಪ್ಪಲ್ಲ. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ. ಬ್ಯಾಕ್ಲಾಗ್ಗಳ ಮೂಲಕ ಕರ್ನಾಟಕದಲ್ಲಿದ್ದಂತಹ 36,000 ಉದ್ಯೋಗಗಳು, 36,000 ಉದ್ಯೋಗಗಳು ನಿನ್ನೆ ಮೊನ್ನೆ ಹುಟ್ಟಿರೋದಲ್ಲ. ಸುಮಾರು 22-23 ವರ್ಷಗಳಿಂದ ಈ ಬ್ಯಾಕ್ಲಾಗ್ ಹುದ್ದೆಗಳು ಪೆಂಡಿಂಗ್ ಇರುವಂತದ್ದು. ಆ 22-23 ವರ್ಷಗಳ ಉದ್ಯೋಗಗಳನ್ನ ಈ ಮನುಷ್ಯ ಎಚ್ ಸಿ ಮಾದೇವಪ್ಪ 2 ತಿಂಗಳಲ್ಲಿ ತುಂಬಿ ಬಿಡಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಇದು ನೀಚತನ ಅಲ್ವಾ, ಮನೆ ಹಾಳ್ತನ ಅಲ್ವಾ ಇದು? ನಾವು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಕಾಲ್ನಡಿಗೆಯಲ್ಲಿ, ಈ ರಣಬಿಸಿಲಿನಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದ್ವಿ ಬೆಂಗಳೂರಿಗೆ. ಎಚ್ ಸಿ ಮಾದೇವಪ್ಪ ಮತ್ತು ನಮ್ಮ ಸಮುದಾಯದ ಸಚಿವ KH ಮುನಿಯಪ್ಪ, RB ತಿಮ್ಮಾಪುರ್ ಇವರೆಲ್ಲರಿಗೂ ಕೂಡ ವಾರ್ನಿಂಗ್ ಮಾಡಿದ್ರು. ಇಬ್ರಿಗೂ ಮಾಡಿದ್ವಿ. ಎಚ್ ಸಿ ಮಾದೇವಪ್ಪರಿಗೂ ಮಾಡಿದ್ವಿ, KH ಮುನಿಯಪ್ಪ ಅವ್ರಿಗೂ. ನೀವೇನಾದ್ರೂ ನಿಮಗೆ ತಾಕತ್ತಿದ್ರೆ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಬಿಟ್ಟು ರಸ್ತೆಗಳಿಗೆ ಬರ್ರಿ, ನೋಡೇ ಬಿಡ್ತೀವಿ ಅಂತ ಚಾಲೆಂಜ್ ಮಾಡಿದೆ ಎಚ್ ಸಿ ಮಾದೇವಪ್ಪ. ಸ್ಟಾಪ್ ಆಯ್ತು. ನಮ್ಮ ಹೋರಾಟಕ್ಕೆ ಸಿಕ್ಕಿದಂತಹ ಮೊದಲನೇ ಜಯ ಸ್ಟಾಪ್ ಆಯ್ತು ಎಲ್ಲ. ಆದ್ರೆ ಮತ್ತೊಂದ್ ಸಾರಿ ಕುತಂತ್ರ ಮಾಡಿ ಎಚ್ ಸಿ ಮಾದೇವಪ್ಪ 2024ರಲ್ಲಿ ಆಗಿದ್ದಂತಹ ನೋಟಿಫಿಕೇಶನ್, ಅಂದ್ರೆ ಉದ್ಯೋಗಗಳನ್ನು ತುಂಬಿಕೋಬೇಕು ಅಂತ ಕೊಟ್ಟಿದ್ದಂತಹ ಒಂದು ಪತ್ರ ಇತ್ತಲ್ಲ, ಅದಕ್ಕೆ ತಿದ್ದುಪಡಿ, ಅದನ್ನ ತಿದ್ದುಬಿಟ್ಟು ಮತ್ತೆ 8,000 ಪೋಸ್ಟ್ಗಳನ್ನ ಅದರೊಳಗೆ ಹೊಸದಾಗಿ ಸೇರಿಸಿ 8,000 ಉದ್ಯೋಗ ತುಂಬಿ ಮತ್ತೆ ನಮ್ಗೆ ನ್ಯಾಯ ಮಾಡಕ್ ಪ್ರಯತ್ನ ಪಟ್ಟು ಮತ್ತೆ ಸಿಡಿದು ನಿಂತಿದೆ. ರಸ್ತೆಯಲ್ಲಿ ನಿಂತ್ಕೊಂಡು ಬೆಲ್ಟ್ ತಗೊಂಡು ನಮಗ್ ನಾವೇ ಹೊಡ್ಕೊಂಡು ಈ ಅನ್ಯಾಯವನ್ನ ನಿಲ್ಲಿಸದೆ ಹೋದ್ರೆ ನಾವು ರಕ್ತ ಕಾರದ ಚಿಂತೆ ಇಲ್ಲ, ನಮ್ಮ ಮೈ ಮೇಲೆ ರಕ್ತ ಕಾರದ ಚಿಂತೆ ಇಲ್ಲ, ನಾವು ಬಿಡೋದಿಲ್ಲ ನಿಮ್ಮನ್ನ ಅಂತ ನಮ್ಮನ್ನ ನಾವು ಹೊಡೆದ್ವಿ. ಇದು ಯಾರಿಗಾರು ಹಿಂಸೆ ಮಾಡಿದಾಗ ಆಯ್ತಾ, ನಮಗ್ ನಾವು ದಂಡಿಸ್ಕೊಂಡು ಅದನ್ನು ಕೈ ಬಿಟ್ಟು ಆನಂತರ ಮತ್ತೆ ಈ ತರ ಕುತಂತ್ರ ಮತ್ತೆ ಈ ಸಮುದಾಯದ ಬಗ್ಗೆ ಅದೆಷ್ಟು ದ್ವೇಷ ತುಂಬಿಕೊಂಡಿದ್ದಾರೆ ಈ ಮನುಷ್ಯ ಎಚ್ ಸಿ ಮಾದೇವಪ್ಪ, ನಮಗಂತೂ ಗೊತ್ತಿಲ್ಲ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಪೋಸ್ಟ್ಗಳು ಕೂಡ ಬಡ್ತಿಗಳ ಮೂಲಕ ತುಂಬುವುದಕ್ಕೆ ಪ್ರಯತ್ನ ನಡೀತಾ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ, ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ, KSRTC, BMTC, ಎಲ್ಲ ತೋಟಗಾರಿಕೆ ಇಲಾಖೆ, ಮತ್ತೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ಬಡ್ತಿಗಳನ್ನ ಕೊಟ್ಟು ತುಂಬಿ ಎಲ್ಲ ಕ್ಲಿಯರ್ ಮಾಡಬೇಕಾಗಿದೆ. ನಮ್ಮ ಸಮುದಾಯದ ಅಧಿಕಾರಿಗಳು ಈಗ ಕಣ್ಣೀರು ಹಾಕೊಂಡಿರ್ತಾರೆ. ಎಲ್ಲ ತುಂಬಿಬಿಟ್ಟಾದ್ಮೇಲೆ ನಾವೇನ್ ಮಾಡ್ಬೇಕು? ಅವ್ರ ಮುಂದೆ ಕೈ ಕಟ್ಕೊಂಡಿರ್ಬೇಕು, ಬಹುತಿ ಭಿಕ್ಷಾಂದೇಹಿ ಅಂತ ಅನ್ಬೇಕಾ? ಅಂತ ಪರಿಸ್ಥಿತಿ ಬಂದಿದೆ. ನಾವು ಎಚ್ ಸಿ ಮಾದೇವಪ್ಪನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಳ ಮೀಸಲಾತಿ ಜಾರಿ ಆದ್ರೂ ಅದಕ್ಕೆ ಮುಂಚೆ ನೀವು ಬಡ್ತಿ ಮೂಲಕ ಎಲ್ಲ ಫಿಲಪ್ ಮಾಡಿಬಿಟ್ಟು ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಏನೇನು ಸಿಗೋದಿಲ್ಲ. ಖಾಲಿ ಬಟ್ಲು ಕೈ ನಮ್ಮ ಕೈ ಸಿಗುತ್ತೆ. ಹಂಗೇನಾರು ಆದ್ರೆ ಎಚ್ ಸಿ ಮಾದೇವಪ್ಪನವರೇ, ನಿಮ್ಮ ಮನೆಗೆ ಮುತ್ತಿಗೆ ಆಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಮಾದಿಗ ಸಮುದಾಯದ ಯಾವುದೇ ಕಾಲೋನಿಗಳಿಗೆ, ಊರುಗಳಿಗೆ, ಹಳ್ಳಿಗಳಿಗೆ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ ನಿಮ್ಮನ್ನ ತಡಿತೀವಿ. ನಾವು ಮಾತಾಡಲ್ಲ, ಅವತ್ತು ಬೇರೆ ಮಾತಾಡ್ತದೆ ಎಚ್ಚರಿಕೆಯನ್ನು ಕೂಡ ಎಚ್ ಸಿ ಮಾದೇವಪ್ಪರು ಕೊಟ್ಟಿದ್ದೀವಿ. ತಪ್ಪ? ನನ್ನ ಸಮುದಾಯದ ಮಕ್ಕಳಿಗೋಸ್ಕರ, ನನ್ನ ಸಮುದಾಯದ ಅಧಿಕಾರಿಗಳಿಗೋಸ್ಕರ, ನನ್ನ ಸಮುದಾಯದ ಯುವಕರಿಗೋಸ್ಕರ, ನನ್ನ ಸಮುದಾಯದ ವಿದ್ಯಾರ್ಥಿಗಳಿಗೋಸ್ಕರ ಹಕ್ಕನ್ನ ಕೊಡಿ ಅಂತ ಕೇಳೋದು, ಎಚ್ಚರಿಸೋದು ತಪ್ಪಾಗಲಿಲ್ಲ. ಆದ್ರೆ ಕೆಲವರು, ನಾನು KH ಮುನಿಯಪ್ಪನ ವಿರುದ್ಧ ಮಾತಾಡಿದಾಗ ಉಸಿರು ಬಿಡಲಿಲ್ಲ. ದಲಿತ ಸಂಘಟನೆಗಳು ಅಂತ ಬೋರ್ಡ್ ಇರೋದು. KH ಮುನಿಯಪ್ಪನ ವಿರುದ್ಧ ಮಾತಾಡಿದ್ದೀನಿ. ನನ್ನ ಜಾತಿಯವನೇ ಆದ್ರೂ ನಾನು ಮಾತಾಡ್ತೀನಿ. ಯಾಕೆಂದ್ರೆ ನೀನೊಬ್ಬ ಅಯೋಗ್ಯ ಇದೆಯಾ, ಈ ಸಮುದಾಯಕ್ಕೆ ನ್ಯಾಯ ಕೊಡೋದಕ್ಕೆ ನೀನು ಲಾಯಕಲ್ಲ, ಈ ಸಮುದಾಯಕ್ಕೆ ನೀನು ಅನ್ಯಾಯ ಮಾಡ್ತಾ ಇದೆಯಾ, ಸ್ವಾರ್ಥಿ ಇದೆಯಾ, ನೀಚ ನೀನು, ಆಡಳಿತಗಾರರ ಬೂಟ್ ಟೆಕ್ಕೋರು ನೀನು ಅಂತ ಬೈದಿದ್ದೀನಿ KH ಮುನಿಯಪ್ಪ. ಯಾವ ದಲಿತ ಸಂಘಟನೆಯವರು ನನ್ನನ್ನ ಅಡ್ಡಿ ಮಾಡಕ್ ಬರಲಿಲ್ಲ. ನಿನ್ನೆ ಎಚ್ ಸಿ ಮಾದೇವಪ್ಪ ಅವ್ರಿಗೆ ಹೇಳಿದ್ವಿ, ಈ ನನ್ನ ಮಾದಿಗ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿ ನಮ್ಮ ಕಾಲೋನಿಗಳಿಗೆ ಬಂದ್ರೆ ನಿಮ್ಮನ್ನು ಒಳಗಡೆ ಪ್ರವೇಶ ಮಾಡಕ್ ಬಿಡಲ್ಲ ಅಂತ ಹೇಳಿದ್ವಿ. ಈಗಾಗಲೇ ಕೆಲವು ದಲಿತ ಸಂಘಟನೆ ಅಂತ ಹೇಳ್ಕೊಂಡವರು ನಮ್ಮ ಸಮುದಾಯದ ಮಾದೇವಪ್ಪನವ್ರ ವಿರುದ್ಧ ಮಾತಾಡಿದ್ರೆ ನಾವು ನಿಮ್ಗೆ ಅಟ್ಯಾಕ್ ಮಾಡ್ತೀವಿ, ಅಲ್ಲೇ ಮಾಡ್ತಾರಂತ.
ಅದಕ್ಕೆ ಕಾಯ್ತಾ ಇದ್ದೀನಿ. ಬಹಳ ಭಯ ಆಗ್ಬಿಟ್ಟಿದೆ ನನಗೆ. ಅಯ್ಯೋ ಎಲ್ಲೋ ಹೊಡೆದು ಬಿಡ್ತಾರೆ. ಆ ದಲಿತ ಸಂಘಟನೆಯವ್ರಿಗೆ ಹೇಳ್ತೀನಿ, ನಿಮ್ಮ ತಲೆಯಲ್ಲಿ ಮಿದುಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಆ ಮಿದುಳಿನ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ, ನಾನು KH ಮುನಿಯಪ್ಪನ ಬೈದಾಗಲೂ ಕೂಡ ದಲಿತ ಸಂಘಟನೆಯವರು ರೊಚ್ಚಿಡಬೇಕಿತ್ತಲ್ಲ. ಯಾಕೆ ಅವ್ನು ದಲಿತ ಅಲ್ವಾ KH ಮುನಿಯಪ್ಪ? RB ತಿಮ್ಮಾಪುರ ದಲಿತ ಅಲ್ವಾ? RB ತಿಮ್ಮಾಪುರಿಗೆ ಏನಂತ ಬೈದೆ? ಇವು ಬ್ಲಡಿ ಬೂಟ್ ಲಿಕ್ಕರ್ ಅಂತ ಬೈದೆ. ಆಡಳಿತಗಾರ ಬೂಟ್ ನಿಕ್ತಾ ಇದೆಯಾ ನೀನು, ನಮ್ಮ ಸಮುದಾಯ ಕಾಪಾಡ್ತಾ ಇಲ್ಲ ಅಂತ ಬೈದೆ. ನನ್ನ ಸಮುದಾಯಕ್ಕಾಗಿ ನನ್ನ ಮನೆಯ ಒಬ್ಬ ಅಣ್ಣ, ನನ್ನ ತಂದೆ ಸಮಾನ ಅವರು, ಮನೆಯಲ್ಲಿ ಅಪ್ಪನ ಅಣ್ಣನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜವಾಬ್ದಾರಿ ಇಲ್ಲ, ಮನೆ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ಬೈಯಲ್ವಾ? ಯಾಕೋ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಹಂಗೆ ನನ್ನ ಅಣ್ಣಂಗೂ ನನ್ನ ತಂದೆ ಸಮಾನ ಬೈದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತೀನಿ, ತಲೆ ಮೇಲೆ ಹೋಗ್ತೀನಿ. ಅದೇ ರೀತಿಯ ಅಣ್ಣ ತಮ್ಮ ಭಾವನೆ ಇಟ್ಕೊಂಡು HC ಮಾದೇವಪ್ಪನಿಗೂ ಕೂಡ ನಿನ್ನೆ ನಾನು ವಾರ್ನಿಂಗ್ ಮಾಡಿದ್ದೀನಿ. ವಾರ್ನಿಂಗ್ ಮಾಡಿದ ಕೂಡಲೇ ಈತ ವಲಯ ಸಮುದಾಯದ ವಿರುದ್ಧ ಮಾತಾಡ್ತಿದ್ದಾರೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನ ಗೌರವಾನ್ವಿತ ವಲಯ ಸಮುದಾಯ, ವಲಯರು ಅಂತಂದ್ರೆ ಹೊಲದ ಒಡೆಯರು ಅಂತ ನಂಬಿರೋರು, ಅವ್ರ ವಿರುದ್ಧ ನಾನು ಮಾತಾಡ್ತಂತ ಒಂದೇ ಒಂದು ಪದವನ್ನೆಲ್ಲರೂ ತೋರಿಸಿದ್ರೆ ನಾನು ನಿಮಗೆ ಶರಣ. ಇಲ್ಲ ಅಂತಂದ್ರೆ ನೀವು ಕೇವಲ ಆಡಳಿತಗಾರರನ್ನು ಓಲೈಸುವಂತ ಗುಲಾಮ್ರಷ್ಟೇ. ನೀವು ದಲಿತ ಸಂಘಟನೆ ಹೆಸರುಗಳನ್ನು ಹೇಳೋದಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಹೇಳಿ ಅಷ್ಟೇ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸಾಕಷ್ಟು ಮಾತಾಡಿದ್ದೀನಿ. ಮಾತಾಡ್ಬೇಡ್ರಿ, ನಾನೇ ಇಲ್ಲ ನಿಮಗೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸಾಕಷ್ಟು ಮಾತಾಡಿದ್ದೀನಿ. ಆದ್ರೆ ಯಾವ ಗಾಣಿಗ ಸಮುದಾಯದವರು ಬಂದು ನನ್ನ ಜಾತಿಯವರಿಗೆ ಬೈದೆ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಯಾಕಂದ್ರೆ ಅವರೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ, ಆ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿ, ನನ್ನ ಜಾತಿಗಲ್ಲ. ನಾನು ತುಂಬಾ ಅಭಿಮಾನಿಸುವಂತಹ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಾಕಷ್ಟು ಸಾರಿ ಟೀಕೆ ಮಾಡಿದ್ದೀನಿ. ಯಾರಿಗೋಸ್ಕರ? ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಸಮುದಾಯಕ್ಕೆ ನಾನು ಕೊಡಿ, ನ್ಯಾಯ ಕೊಡಿ ಅಂತ ಸಾಕಷ್ಟು ಸಾರಿ ಟೀಕೆ ಮಾಡಿದ್ದೀನಿ. ಆದ್ರೆ ಯಾವ ಕುರುಬ ಸಮುದಾಯದವರು ಬಂದು ನಮ್ಮ ಜಾತಿಯವರು ಬೈತಾ ಇದ್ದಾರೆ ಅಂತ ನನ್ನ ಕೇಳಲಿಲ್ಲ. ಯಾಕೆಂದ್ರೆ ಆ ಕುರುಬ ಸಮುದಾಯಕ್ಕೆ ಅರಿವಿದೆ, ಮುಖ್ಯಮಂತ್ರಿಗಳವರು ಇಡೀ ರಾಜ್ಯಕ್ಕೆ ಎಲ್ಲಾ ಜಾತಿಯವರಿಗೆ, ನನ್ನ ಜಾತಿಗಲ್ಲ ಅಂತ ಕುರುಬರು ಗೊತ್ತಿದೆ. ಇದನ್ನ ಒಪ್ಕೋಬೇಕು, ಇದನ್ನು ಸ್ವಾಗತ ಮಾಡೋದು. ಆದ್ರೆ ನಾನು HC ಮಾದೇವಪ್ಪನ ಪ್ರಶ್ನೆ ಮಾಡಿದ ಕೂಡಲೇ ವಲಯರಿಗೆ ಬೈತಾ ಇದ್ದೀರಾ ಅಂತ ಬರ್ತೀರಾ. ತಲೆ ಏನಿದೆ ಇಷ್ಟಕ್ಕೂ? HC ಮಾದೇವಪ್ಪ ವಲಯರಲ್ಲ, ಅವರು ಜಾತಿಗಳಿಂದ ಸಂಕೋಲೆಗಳಿಂದ ಕಳ್ಸಿಕೊಂಡಿರುವಂತ ಬೌದ್ಧರು ಜಾತಿನೇ. ಹೆಂಗಪ್ಪ ವಲಯರು ಬೈದಂಗ ಆಯ್ತು? ಅವ್ರು ಬೌದ್ಧರು ಅಲ್ವಾ? ಕರೆಕ್ಟ್ ಅಲ್ವಾ? ಬೌದ್ಧರು ಅಂತ ಹೇಳ್ತಾರೆ. ಬೌದ್ಧರು ಅಂದವ್ರಿಗೆ ಆಯುರ್ವೇದ 2 ಪಟ್ಟು ಇರ್ಬೇಕು, ಹಂಚ್ಕೊಂಡು ತಿನ್ನೋ ಬುದ್ಧಿ ಇರ್ಬೇಕು. ಯಾವ್ದಾದ್ರು ಒಂದು ಸಮುದಾಯ ನೋವಿನಲ್ಲಿದೆ ಅಂತಂದ್ರೆ ಅದನ್ನ ಆತ್ಕೊಡುವಂತಹ ಮನಸ್ಥಿತಿ ಇರ್ಬೇಕು. ಆದ್ರೆ HC ಮಾದೇವಪ್ಪನಿಗೆ ಏನಿದೆ? ಬ್ಯಾಕ್ಲಾಗ್ ಮೂಲಕ ಎಲ್ಲಾ ಹುದ್ದೆಗಳನ್ನ ತುಂಬಿಬಿಡೋದು, ಪ್ರಮೋಷನ್ಗಳನ್ನ ತುಂಬಿಬಿಡೋದು, ಹೊಸ ನೇಮಕಾತಿಗಳನ್ನ ಮಾಡ್ಬಿಡೋದು. ಭವತಿ ಭಿಕ್ಷೆ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಈ ಸಮುದಾಯನ ವಂಚನೆ ಮಾಡಕ್ ಹೋಗ್ತಿದ್ರಲ್ಲ, ಇದು ನ್ಯಾಯ? ನಾನು ಇಲ್ಲಿ ಕೇಳ್ಕೊತಾ ಇರೋದು, ಸಿದ್ದರಾಮಯ್ಯನ ಹುಂಡಿ ಏನು ಸಿದ್ದರಾಮೇಶ್ವರ ನೆಲ, ಈ ಪುಣ್ಯದ ನೆಲದಲ್ಲಿ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಸ್ವಾಮಿ ಮುಖ್ಯಮಂತ್ರಿಗಳೇ, ಮಾದಿಗರ ಮನೆ ಹಾಳ HC ಮಾದೇವಪ್ಪನನ್ನ ನಂಬಬೇಡಿ. ಈ ಸಮುದಾಯ ನೊಂದಿದೆ. ಈ ಸಮುದಾಯ 35 ವರ್ಷಗಳಿಂದ ಹೋರಾಟ ಮಾಡ್ತಾ ತನ್ನ ಜೀವನಗಳನ್ನ ಹಾಳು ಮಾಡ್ಕೊಂಡಿದೆ, ರಕ್ತವನ್ನ ಬಸ್ತಿದೆ, ಬೆವರನ್ನ ಸುರಿಸಿದೆ, ಎಷ್ಟೋ ಪ್ರಾಣಗಳು ಹೋಗಿದಾವೆ. ನೀವು ಹುಬ್ಳಿ ಸಮಾವೇಶದಲ್ಲಿ ನಿಂತ್ಕೊಂಡು ಮಾತಾಡುವಾಗ ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಮಾತುಗಳನ್ನ ಕೇಳಬೇಕು ಅಂತ ಬಿಜಾಪುರದಿಂದ ಬಂದಂತಹ ನನ್ನ 6 ಜನ ಅಣ್ಣ ತಮ್ಮಂದ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಕಾಕೋಳ್ ಲಕ್ಕಪ್ಪ ಅನ್ನೋರು ನಮ್ಗೆ ನ್ಯಾಯ ಬೇಕು ಅಂತ ಬೆಳಗಾವಿನಲ್ಲಿ ಹೋರಾಟ ಮಾಡಕ್ ಹೋಗಿ ಪೊಲೀಸ್ ಒದೆ ತಿಂದು ಸತ್ರು. ನಮ್ಮ ಮಾಗಡಿಯ ಲಕ್ಕಪ್ಪ ಮತ್ತೆ ಮಂಜುನಾಥ ಅನ್ನೋರು ಕೈ ಕಾಲುಗಳನ್ನ ಕಳ್ಕೊಂಡ್ರು ಒದೆ ತಿಂದು. ನಮ್ಮ CK ಜಯರಾಮ್ ಅಂತ ಬಹಳ ಹಿರಿಯ ಹೋರಾಟಗಾರರು, ಒಳಮೀಸಲಾತಿ ಕೊಡಿ, ನನ್ನ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೋರಾಟ ಮಾಡ್ತಿದ್ದವರು, ಪ್ರಾಣ ಬಿಟ್ಟರು. ತುಮಕೂರಿನ ಪಾರ್ಥಸಾರಥಿಯವರು, ಅವರು ಹೋರಾಟ ಮಾಡಿನೇ ಜೀವ ಬಿಟ್ಟರು. ಮಾಪಣ್ಣವರು ಒಬ್ಬರ ಇಬ್ಬರ ಹೇಳ್ದವರ ಸಾವಿರಾರು ಜನ ಈ ಹೋರಾಟಕ್ಕೆ ತಮ್ಮ ಜೀವ ಬಿಟ್ಟಿದ್ದಾರೆ. 35 ವರ್ಷಗಳ ಕಾಲ, 1 ದಿವಸ 2 ದಿವಸ ಅಲ್ಲ, 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಿರುವಂತಹ ಒಂದು ಸಮುದಾಯವನ್ನ ಯಕಶ್ಚಿತ್ ಒಬ್ಬ ಮಾದೇವಪ್ಪನೋ, ಒಬ್ಬ ಪರಮೇಶ್ವರನೋ, ಒಬ್ಬ ಖರ್ಗೆನೋ ಇವ್ರ ಮಾತನ್ನ ಕೇಳ್ಕೊಂಡು ಮತ್ತೆ ನಾಲಾಯಕರು KH ಮುನಿಯಪ್ಪ, RB ತಿಮ್ಮಾಪುರಗಳು ಅವರು ಲಾಭ ತಗೊಂಡು ನಮಗೆ ನ್ಯಾಯ ಕೊಡ್ತಾ ಇಲ್ಲ ನೀವು ಅಂತಂದ್ರೆ, ನಿಮ್ಮ ನೆಲದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀವಿ, ನೀವು ನ್ಯಾಯ ಕೊಡ್ತೀರಾ ಅಥವಾ ಜೀವ ಬಿಟ್ಬಿಡೋಣ? ನಿಮ್ಮ ನೆಲಕ್ಕೆ ಬಂದು ಕೇಳ್ತಾ ಇದೀವಿ ನಾವು, ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀವಿ, ನಮಗೆ ನ್ಯಾಯ ಕೊಡಿ, ಈ ಸಮುದಾಯನ ಕೈ ಹಿಡೀರಿ. ಈ ನನ್ನ ಸಮುದಾಯದ ನೌಕರರು ಕಣ್ಣೀರಾಗ್ತಾ ಇದ್ದಾರೆ, ಎಲ್ಲ ಬಡ್ತಿಗಳ ಮೂಲಕ ಎಲ್ಲ ತುಂಬೋಗ್ತಾ ಇದಾವೆ, ನಮ್ಗೆ ಅನ್ಯಾಯ ಆಗ್ತದೆ, ನಮ್ಮ ಜೂನಿಯರ್ಗಳ ಮುಂದೆ ಹೋಗಿ ನಾವು ಕೈ ಕಟ್ಟಿ ನಿಂತ್ಕೊಬೇಕಾದ ಕೇಳ್ತಾ ಇದ್ದಾರೆ, ನ್ಯಾಯ ಕೊಡಿ ಸ್ವಾಮಿ. ನಿಮ್ಮನ್ನು ಕೇಳಿದ್ರೆ ಯಾರನ್ನು ಕೇಳ್ಬೇಕು? ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೇಳಿದೆ, ನಾನು ಯಾರನ್ನು ಕೇಳಿ ಹೋಗಿ
ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೀವು ಮೊನ್ನೆ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಆಚರಣೆ ಮಾಡುವಾಗ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದಿರಿ, ಆಂಜನೇಯ ನಾನು ಪ್ರಮೋಷನ್ ಆಗ್ಲಿ ಹೊಸ ನೇಮಕಾತಿ ಆಗ್ಲಿ ಬ್ಯಾಕ್ಲಾಗ್ ಆಗ್ಲಿ ತುಂಬುತ್ತಾ ಇಲ್ಲ, ಇನ್ನು ಮುಂದೆ ಅದು ನಡೆಯಲ್ಲ, ನಿಲ್ಸಿದೀನಿ, ಒಳಮೀಸಲಾತಿ ಆದ್ಮೇಲೆ ಮಾಡೋದು ಅಂತ ಮಾತಾಡಿದ್ರಿ. ಖುಷಿ ಪಟ್ಟರು, ಎಲ್ಲ ಚಪ್ಪಾಳೆ ಹೊಡೆದ್ರು, ನನಗೂ ಖುಷಿ ಆಯ್ತು. ಆದ್ರೆ ನೆಕ್ಸ್ಟ್ ಡೇ ನೋಡ್ತೀನಿ ಅವ್ರು ಮಾತಾಡಿದಂತ ನೆಕ್ಸ್ಟ್ ಡೇ ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಎಲ್ಲ ಪ್ರಮೋಷನ್ ಆಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಯಾಗಿ ತಾವು ಮಾತಾಡಿದ್ರಲ್ಲ, ಅದಕ್ಕೆ ಬೆಲೆನೇ ಇಲ್ವಾ ಸ್ವಾಮಿ? ಒಬ್ಬ ಮುಖ್ಯಮಂತ್ರಿ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಾತಾಡಿದ್ರೆ ಜನ ಬಿಡಲ್ಲ. ನಾನು ಹೇಳಿದ್ದೆಲ್ಲ ಇವತ್ತು ಕೊಡಿಸೋದು ಹೇಳ್ಕೊತೀವಲ್ವಾ, ನಿಮ್ಮೊಂದು ಮನೆ ಕೊಡಿಸ್ತೀವಿ ಅಂತ, ನಾವು ಟಾಯ್ಲೆಟ್ ಕೊಡ್ತೀವಿ ಅಂತ ಹೇಳಿದ್ರೆ, ಏಯ್ ಗ್ರಾಮ ಪಂಚಾಯತ್ ಸದಸ್ಯ ನೀನು ನಿನ್ನೆ ಮಾತಾಡಿದ್ಯಾ, ಯಾಕೆ ಕೊಡ್ತಾ ಇಲ್ಲ, ನೀನು ಮಾತಾಡಿದ್ ನಾಲ್ಗೆ ಉಳಿಸ್ಕೊಂಡು ಹಿಡ್ಕತ್ತೀರಿ ಅಲ್ವಾ? ಒಂದು ರಾಜ್ಯದ ಮುಖ್ಯಮಂತ್ರಿ ಸುಮಾರು 3,40,000 ಕೋಟಿ ರೂಪಾಯಿಗಳನ್ನ ಬಡ್ಜೆಟ್ ಅನ್ನು ಮಂಡಿಸುವಂತದ್ದು, 16 ಸಾರಿ ಈ ರಾಜ್ಯದ ಬಡ್ಜೆಟ್ ಅನ್ನು ಮಂಡಿಸುವಂತದ್ದು, 2 ಅವಧಿಗೆ ರೆಕಾರ್ಡ್ ಇದು, 2 ಅವಧಿಗೆ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನ ಪೂರೈಸ್ತಾ ಇರುವಂತದ್ದು ರೆಕಾರ್ಡ್ ಆಗುತ್ತೆ. ದೇವರಾಜ ಅರಸು ನಂತರ ನಾವೇ ನಮ್ಗೆ ಅನ್ಯಾಯ ಆಗ್ತಾ ಇದೆ ನೋಡ್ಕೊಂಡು ನೋಡ್ತಿದ್ದೀವಿ. ನಾನೇ ಮಾಡೋದು ಯಾವಾಗ ಮಾಡ್ತೀವಿ ಸರ್? ಎಲ್ಲ ಖಾಲಿ ಆದ್ಮೇಲೆ ತಪ್ಪಲೆಲ್ಲ ಅನ್ನ ಇದ್ದಾಗ ಬಡಿಸ್ಬಿಡಿ, ಯಾರು ಎಲ್ಲ ಬರ್ಕೊಂಡೋದ್ರೆ ನಮ್ಗೆ ಏನ್ ಕೊಡ್ತೀವಿ, ಏನ್ ಇರುತ್ತೆ ಅಲ್ಲಿ? ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ನನ್ನ ಅಣ್ಣ ತಮ್ಮಂದ್ರೆ ಏನಿಲ್ಲ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿ ಮನೆಗೆ ಬಂದಾಗ ಅವ್ರು ಹೋಗಿ ದಯಮಾಡಿ ಭಾಸ್ಕರ್ ಪ್ರಸಾದ್ ಅವರು ಇಲ್ಲಿ ಬಂದು ಈಗ ಮಾತಾಡಿದ್ರು, ಈ ತರ ಅನ್ಯಾಯ ಆಗ್ತಾ ಇದೆ, ನಾವು ನಿಮ್ಗೆ ಕೇಳ್ತಾ ಇದ್ದೀವಿ, ಆ ಬಡ್ತಿಗಳನ್ನ ಪ್ರಮೋಷನ್ಗಳನ್ನ ದಯಮಾಡಿ ಕ್ಯಾನ್ಸಲ್ ಮಾಡಿ, ಆ ಪ್ರಮೋಷನ್ ಕ್ಯಾನ್ಸಲ್ ಮಾಡ್ಬಿಡಿ. ಆಮೇಲೆ ನೀವು 2 ತಿಂಗಳಿಗೋ ಅಥವಾ ಬಿಟ್ಟು ಅದೊಂದು 1 ವಾರಕ್ಕೋ ಏನು ಒಳಮಿಸಲಾತಿ ತರ್ತಾರೆ, ಶಾಂತವಾಗಿ ನಾವೇನ್ ಗಲಾಟೆ. ಆದ್ರೆ ಬಡ್ತಿಗಳನ್ನ ಕೊಡ್ತಾ ನೀವು ನಮ್ಮ ಒಳಮೀಸಲಾತಿ ಜಾರಿ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ರೆ ಬಡ್ತಿಗಳೆಲ್ಲ ತುಂಬೋದ್ರೆ ಖಂಡಿತವಾಗ್ಲೂ ಹೇಳ್ತೀವಿ, ಇದು ಬಹಳ ದೊಡ್ಡ ಅನ್ಯಾಯ ಆಗ್ತದೆ. ನಿಮ್ಮನ್ನ ಕೈ ಹಿಡಿದು ಕಾಪಾಡಿದಂತಹ ಈ ತಾಯಿಯರ ಮಾನವ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಕಾಗ್ತದೆ. ಅಂತಹ ಒಂದು ಆರೋಪಕ್ಕೆ ನೀವು ಒಳಗಾಗಬೇಡಿ, ದಯಮಾಡಿ ರಿಕ್ವೆಸ್ಟ್, ಕೈ ಮುಗಿತೀವಿ, ಅಂತಹ ಆರೋಪಕ್ಕೆ ನೀವು ಒಳಗಾಗಬೇಡಿ. ಎಚ್ ಸಿ ಮಾದೇವಪ್ಪ ನಮ್ಮ ಮಾನಸ ಪುತ್ರ ಅಂತ ಹೇಳ್ತಾರೆ, ಅವ್ರಿಗೆ ಬುದ್ಧಿ ಹೇಳಿ, ಇದ್ದು ಬುದ್ಧಿ ಹೇಳಿ. ಮಕ್ಕಳ್ಯಾರು ತಪ್ಪು ಮಾಡಿದಾಗ ಕುಂಡಿ ಮೇಲೆ 4 ಕೊಡೋಲ್ಲ ನೀವು, ಹಾಗೆ ಎಚ್ ಸಿ ಮಾದೇವಪ್ಪ ಕುಂಡಿ ಮೇಲೆ 4 ಕೊಟ್ಟು ಬುದ್ಧಿ ಹೇಳಿ. ಯಾಕೆ ಇಂತ ದುರ್ಬುದ್ಧಿ ಕಲ್ತಿದ್ಯಾ, ನೀನು ಜಾತಿ ರೋಗದಿಂದ ಹೊರಗಡೆ ಬಾ, ನೀನು ಬೌದ್ಧ ಅಂತ ಹೇಳ್ತೀಯ, ಬುದ್ಧನಾಗು ನೀನು. ಬುದ್ಧ ಅಂತಂದ್ರೆ ಏನು? ಜ್ಞಾನವಂತ, ಬುದ್ಧಿವಂತ, ತಾಯಿ ಹೃದಯ ಇರೋನು, ಎಲ್ಲರನ್ನೂ ಹಾಕೊಳ್ಳೋನು. ಬೌದ್ಧ ಅಂತ್ಯ ತಗೊಂಡೋಗಿ ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದ ತಿಳುವಳಿಕೆ. ಅದು ಒಂದು ನನ್ನ ಮಾತು ಮುಗಿಸೋದಕ್ಕೆ ಮುಂಚೆ ಒಂದು ಕಟ್ಟ ಕಡೆ ಎಚ್ಚರಿಕೆ. ಎಚ್ ಸಿ ಮಾದೇವಪ್ಪನವರು ಇದೇ ದುಂಡಾವತಿಯಿಂದ, ಇದೇ ಗೂಂಡಾಗಿದೆಯಲ್ಲ ಈ ಸಮುದಾಯದ ಮೇಲೆ ಮುಂದುವರಿಸಿದ್ರೆ ಅವರ ಕ್ಷೇತ್ರದ ಒಂದು ಹಳ್ಳಿಗೂ ಕೂಡ ಹೋಗೋದು ಬಿಡೋದಿಲ್ಲ ನಾವು. ಪ್ರಾಣ ಹೋದ್ರು ಚಿಂತೆ ಇಲ್ಲ, ಹೋಗಟ್ಟಲ್ಲ. ಇದರಿಂದ ಎಷ್ಟು ಆರೋಪಗಳಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಯಾವುದಕ್ಕೂ ನಾವು ಕಿವಿ ಬಿಡೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಾನು ಎಚ್ ಸಿ ಮಾದೇವಪ್ಪ ವಿರುದ್ಧ ಮಾತಾಡಿದ್ದಕ್ಕೆ ನಾನು ಜಾಥಾ ಹೋಗೋ ಜಾಗದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದೆ. ನಾನು ಒಂದು ಮಾತು ಹೇಳ್ತೀನಿ, ಈ ಜೀವಕ್ಕೆ ಎದುರ್ಕೊಂಡು ಮನೇಲಿ ಕೂತಿರೋ ಮಗ ಅಲ್ಲ ನಾನು. ಜೀವನ ಯಾವತ್ತೂ ಈ ಸಮಾಜಕ್ಕೆ ಕೊಟ್ಬಿಟ್ಟು ಆಚೆ ಕಡೆ ಬಂದಿರೋದು. ನನಗಂತ ಹೆದರಿಕೆ ಬೆದರಿಕೆ ಇಂಥವೆಲ್ಲ ತುಂಬಾನೇ ನೋಡಾಗೋದು. ಯಾಕೆ ಏನು ಮಾಡಬೇಕಾಗಿಲ್ಲ, ಏನಾದ್ರೂ ಮಾಡೋದು ಸಾಧ್ಯ ಆಗದಿದ್ರೆ ಅದನ್ನ ನನ್ನ ಹಣೆ ಬರ ಮಾತ್ರ ನಾನು ಮಾಡಕ್ ಸಾಧ್ಯ. ನನ್ನ ತಾಯಿ ಆಶೀರ್ವಾದ ನನ್ನ ಕಾಪಾಡುತ್ತೆ, ಇಷ್ಟೂ ಜನ ತಾಯಿಯವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ. ಹಂಗೊಂದು ವೇಳೆ ನಾನು ಹೆಚ್ಚು ಕಮ್ಮಿ ಎತ್ತಿಕೊಳ್ಳಿ, ಹೊರದಾಕ ಸತ್ಯವಾದ ಎತ್ತಿಕೊಳ್ಳಿ. ಈ ನನ್ನ ಸೈನಿಕರು ಕೂಡ ಮನೆಗೆ ಹೋಗಲ್ಲ, ಈ ಹೋರಾಟವನ್ನು ಮುಂದುವರಿಸೋದೆ. ಯಾರೋ ಸತ್ವದ ನಿಲ್ಲೋದಲ್ಲ, ಇದು ವ್ಯಕ್ತಿ ಮೇಲೆ ನಿಂತಿರಲ್ಲ, ಇದು ಶಕ್ತಿ ಮೇಲೆ ನಿಂತಿರೋದು. ಇವರೆಲ್ಲರೂ ಈ ಹೋರಾಟವನ್ನು ಮುಂದುವರಿಸ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರ ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅದು ನಿಮ್ಮ ಸರ್ಕಾರದ ಹೊಣೆ ಆಗ್ತದೆ. ಪೊಲೀಸ್ನವರು ಇಲ್ಲಿದ್ದೀರಿ, ಇದ್ರ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾಕೆ ಅಂತಂದ್ರೆ ನನಗೇನಾದ್ರೆ ಪರವಾಗಿಲ್ಲ, ನನ್ನ ಜೊತೆಯಲ್ಲಿರುವಂತಹ ಭೀಮ ಸೈನಿಕರು ಒಬ್ಬರ ಕೂದಲು ಕೊಂಕುದ್ರು ಕೂಡ ಈ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತದೆ. ನಾನೇನು ಅಂತ ಈ ಕರ್ನಾಟಕ ರಾಜ್ಯ ಸರ್ಕಾರ ಗೊತ್ತಿದೆ, ನಾನೇನ್ ಮಾಡಬಲ್ಲೆ. ನನ್ನೊಳಗಡೆ ಕೇವಲ ಬುದ್ಧ ಮಾತ್ರ ಇಲ್ಲ, ನನ್ನೊಳಗಡೆ ಬುದ್ಧನೂ ಇದ್ದಾನೆ, ಅಂಬೇಡ್ಕರ್ ಇದ್ದಾರೆ, ಸಿದ್ದನಾಥನೂ ಇದ್ದಾನೆ. ನನಗೇನಾದ್ರೂ ಐ ಡೋಂಟ್ ಕೇರ್. ನನ್ನ ಒಡೆಯ ಬಂದವ್ರ ಮೇಲೂ ಕೂಡ ನಾನು ಕೈ ಎತ್ತಲ್ಲ, ನಿಂತು ಬಿಡ್ತೀನಿ ಬುದ್ಧಂತ. ನಾನು ಯಾರ ಮೇಲೂ ಕೈ ಎತ್ತಲ್ಲ. ನಾನು ಆತ್ಮರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಮಾಡ್ಕೊಳ್ತೀನಿ. ನನ್ನ ಸುತ್ತ ಇರುವಂತಹ ಒಬ್ಬ ಭೀಮ ಸೈನಿಕನ ಕೂದಲು ಕೊಂಕುದ್ರು ಕೂಡ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ.
ಅಂತ ಒಂದು ದಿವಸಗಳನ್ನ ನೀವು ಎದುರಿಸಬೇಕಾಗ್ತದೆ. ದಯಮಾಡಿ ಮತ್ತೊಮ್ಮೆ ಈ ರಾಜ್ಯದ ನನ್ನ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ಕೊತಾ ಇದ್ದೀನಿ, ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅದಕ್ಕೆ ಮುಂಚೆ ಈ ಬಡ್ತಿ ನೇಮಕಾತಿಗಳನ್ನ ಮತ್ತೆ ಎಸ್ ಸಿ ಮಾದೇವಪುರ ಕುತಂತ್ರಗಳನ್ನ ಅವರು ಮಾಡ್ತಾ ಇರುವಂತೆಲ್ಲ ನೇಮಕಾತಿಗಳನ್ನ ಸ್ಟಾಪ್ ಮಾಡಿ ದಯಮಾಡಿ ಸ್ಟಾಪ್. ಅವ್ರು ಬಂದಾಗ ನೀವು ಅವ್ರನ್ನ ಹೋಗಿ ಕೇಳ್ಬೇಕು. ಕೇಳ್ತೀರಮ್ಮ? ಅವ್ರ ಮನೆಗೆ ಹೋಗಿ ಕೇಳ್ತೀರಾ? ಅಕ್ಕಪಕ್ಕದ ಮನೆಯವರೆಲ್ಲ ಅಂಟದ ತರ ಇದ್ದಾರಲ್ಲ, ಕೇಳಿ ಯಾಕಣ ಹಿಂಗ್ ಮಾಡ್ತಿದ್ರು ಅಂತ ಕೇಳಿ. ಆಯ್ತು ನಿಮ್ಮ ಆಶೀರ್ವಾದ ಅದನ್ನ ಮಾಡಿ. ಇಷ್ಟನ್ನು ಹೇಳ್ತಾ ಇನ್ನು ಮುಂದೆ ಸೆನ್ಸಸ್ ತೋರು ಬಂದಾಗ ಏನ್ ಮಾಡ್ಬೇಕು, ಮಕ್ಕಳೇ ಬರ್ತಾರಲ್ಲ ಮನೆ ಮನೆಗೆ, ಏನ್ ಮಾಡ್ಬೇಕು ಅನ್ನೋ ವಿಚಾರವನ್ನ ನಮ್ಮ ಗೌರವಾನ್ವಿತ ವಕೀಲರಾದ ಅರುಣ್ ಕುಮಾರ್ ಅವರು ಮುಂದೆ ಹೇಳ್ತಾರೆ. ತಾವೆಲ್ಲರೂ ಶುಭವಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಹಿಂದೆ ಮಾದಿಗ ಅಂತ ಹೇಳಕ್ಕೆ ತಲೆ ತಗ್ಗಿಸ್ತಿದ್ರು, ಆದ್ರೆ ಈಗ ಹಂಗಿಲ್ಲ, ಮಾದಿಗ ಅಂತ ಬರ್ಸ್ಬೇಕಾಗತ್ತೆ. ಎಂತ ಬರ್ಸ್ಬೇಕು. ಅದಕ್ಕೆ ನಾವ್ ಹೇಳಿದ್ದು, ಓ ಮಾದಿಗ ನೀನೇ ಆದಿಗ. ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ನೀವು ಕೂಡ ಸೆನ್ಸಸ್ ಅಲ್ಲಿ ಹೇಳ್ಬೇಕು. ಹೆಂಗ್ ಹೇಳ್ಬೇಕು ಅವ್ರು ಹೇಳ್ಕೊಡ್ತಾರೆ, ದಯವಿಟ್ಟು ಕೇಳಿಸಿ. ನಮ್ಮ ಸಿದ್ದರಾಮಯ್ಯಗೆ ಇದೇ ನಮ್ಮ ಕುಮಾರ್ ಕರೆಸಿ ಇಲ್ಲಿ ಸಂಘನೂ ಕೂಡ ಉದ್ಘಾಟನೆ ಮಾಡಿಸಿದ್ದ ಬಹಳ ಹಿಂದೆ. ಇಲ್ಲಿಗೆ ಬರಕ್ಕೂ ನಮ್ಗೆ ಬಹಳ ಸಂತೋಷ, ಖುಷಿ ಎರಡಾಗುತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿಂದ ಮಾತಾಡುವಂತ ವಿಚಾರ, ಸಿದ್ದರಾಮಯ್ಯನವರ ಕ್ಷೇತ್ರದಿಂದ ಮಾತಾಡುವಂತ ವಿಚಾರ ಅವ್ರ ಮನ ಮುಟ್ಟುತ್ತೆ ಅನ್ನೋಂಥದ್ದು ಒಂದು ನಂಬಿಕೆ ನಮಗೆ. ಪ್ರಸಾದ್ ಅವ್ರು ಹೇಳಿದ್ರು ಸೆನ್ಸಸ್ ಬಗ್ಗೆ ನಾನು ಅಡ್ರೆಸ್ ಮಾಡ್ತೀನಿ, ಅದು ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು 2 ಮಾತಾಡ್ತೀನಿ. ಅದೇನಂತ ಅಂದ್ರೆ, ಸಿದ್ದರಾಮಯ್ಯನವರು ಓದಿರೋದೇನು ಕಾನೂನು, ಅವರು ವಕೀಲರು ತಾನೆ, ವಕೀಲ. ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು, ಒಳ ಮೀಸಲಾತಿ ಜಾರಿ ಮಾಡಿ ಅಂತ. ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ನೇ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಜಡ್ಜ್ಮೆಂಟ್ ಬರ್ತಿದ್ದಾಗೇನೆ ಇವಾಗ ಆಗಲೇ ಅಲ್ಲಿ ಜಾರಿ ಆಗ್ಬಿಟ್ಟಿದೆ. ಅಲ್ಲಿ ಸಮಯ ಯಾಕೆ ತಗೊಂಡ್ರು? ಮೊದಲು ಆಂಧ್ರ ಪ್ರದೇಶ ಒಂದಾಗಿತ್ತು, ತೆಲಂಗಾಣ ಆಂಧ್ರ ಪ್ರದೇಶ ಆಯಿತು. ಹಾಗಾಗಿ ಅಲ್ಲಿ ಒಂದು ಕಮಿಷನ್ ಮಾಡಿ ಮಾಹಿತಿ ತಗೊಂಡು ಮಾಡಬೇಕಾಯಿತು. ಅದಕ್ಕೆ ಸ್ವಲ್ಪ ತಡ ಆಯಿತು. ನಿಮಗೇನಾಗಿತ್ತು ಇಲ್ಲಿ? ನೀವು ಸದಾಶಿವ ಆಯೋಗನ ಒಪ್ಕೊಂಡಿದ್ರಿ, ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರಿ. ಮೊದಲನೇ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಅಸೆಂಬ್ಲಿನಲ್ಲಿ ನಾವು ಅದನ್ನು ಜಾರಿ ಮಾಡ್ತೀವಿ ಅಂದ್ರಿ. 2023ರಲ್ಲಿ ಅಧಿಕಾರಕ್ಕೂ ಬಂದ್ರಿ, ಅಸೆಂಬ್ಲಿನೂ ಬಂತು. 2 ವರ್ಷಗಳ ಕಾಲ ಆದ್ರೂ ಸಹ ನೀವು ಅದನ್ನು ಜಾರಿನೇ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೂ ಸಹ ಆಗಸ್ಟ್ 1ಕ್ಕೆ ಬಂದ್ರೆ ನೀವು 28/10/2024ರಲ್ಲಿ ಕ್ಯಾಬಿನೆಟ್ ಕರೀತೀರಾ. ನೀವು ಒಬ್ರು ವಕೀಲರು, ನಿಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೋಂಥದ್ದು ಈ ನೆಲದ ಕಾನೂನದು. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡದೆ ನಾನು ಈ ನೆಲದ ಕಾನೂನನ್ನ ರಕ್ಷಣೆ ಮಾಡ್ತೀನಿ ಅಂತ ನೀವು ಮಾಡಿದ್ದೀರಾ? ನೀವು ಮಾಡಿದ್ದೀರಾ? ಕಾನೂನನ್ನ ರಕ್ಷಣೆ ಮಾಡ್ತೀವಿ ಅಂತ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ನೀವು ಮನವಿ ಮಾಡದೆ ಜಾರಿ ಮಾಡದೆ ಇದ್ರೆ ಕಾನೂನು ಉಲ್ಲಂಘನೆ ಆಗ್ಲಿಲ್ವಾ? ನಿಮ್ಮ ಮೇಲೆ ಗೌರವ ಇದೆ. ಇದೇ ಮೂಡಾ ಕೇಸ್ ನಿಮ್ಮ ಮೇಲೆ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ವಿಡಿಯೋಗಳನ್ನ ತೆಗೆದು ನೋಡಿ. ಫಸ್ಟ್ ಸಿದ್ದರಾಮಯ್ಯನವರು ಯಾವುದೂ ಸಹ ಆ ಕೆಳಮಟ್ಟದಲ್ಲಿ ಹೋಗಿ ರಾಜಕೀಯ ಮಾಡಂತ ವ್ಯಕ್ತಿ ಅಲ್ಲ ಅಂತ ಹೇಳಿದೀವಿ ನಾವು. ಆದ್ರೆ ಈ ವಿಚಾರದಲ್ಲಿ ಹೇಳ್ತೀವಿ, ಎಲ್ಲೋ ಒಂದ್ ಕಡೆ ನಿಮ್ಮ ನಡೆ ಮಾದಿಗ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ, ದೊಡ್ಡ ಅನ್ಯಾಯ ಆಗ್ತಾ ಇದೆ. ನೀವು ಇಲ್ಲಿವರೆಗೂ ಮಾಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳಿದಿರ ಹೊರತು ಯಾವುದೇ ತರದ ಆದೇಶಗಳನ್ನ ಮಾಡಿಲ್ಲ, ಯಾವುದೇ ತರದ ಆದೇಶಗಳನ್ನು ಮಾಡಿಲ್ಲ. ನಾವು ನಿಮ್ಮನ್ನ ಭೇಟಿ ಮಾಡಿದೀವಿ, ಬಂದು ನಿಮ್ಮ ಗೃಹ ಇದರಲ್ಲಿ ಕಚೇರಿ ಕೃಷ್ಣನಲ್ಲಿ, ಅಲ್ಲೂ ಕೂಡ ನೀವು ಇದೇ ಹೇಳಿದ್ರಿ. ಈ 2 ತಿಂಗಳು ನೀವು ಮುಂದೆ ಹಾಕಿದ್ದೀರಾ ಸೆನ್ಸಸ್ಗೆ, ಯಾಕೆ ಹಾಕಿದ್ದೀರಾ ಅಂತನೂ ಗೊತ್ತಿಲ್ಲ ನಮಗೆ. ನಾವು ಕೇಳಿದ್ವಿ 1 ಗಂಟೆ ಟೈಮ್ ಕೊಡಿ, ನಾವು ಹೇಳ್ತೀವಿ ಇದನ್ನು ಜಾರಿ ಹೆಂಗ್ ಮಾಡಬಹುದು ಅಂತ. ಇವತ್ತು ಯಾಕೆ ಕೊಡ್ಲಿಲ್ವೋ ಗೊತ್ತಿಲ್ಲ.